ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿವು ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ ಹಾಗೆ ಈ ಕೆಲವೊಂದು ಯೂಟ್ಯೂಬ್ ವಾಹಿನಿಗಳು ಯಾವುದೋ ಕೆಲವೊಂದು ನೆನಪಿಟ್ಕೊಳ್ಳಿರೋದು ದಾರಿದೀಪ ಅಂತ ಯಾವುದೋ ಒಂದು ಚಾನಲ್ ಇದೆ. ಇದೇ ಥರ ಕೆಲವೊಂದು ಚಾನಲ್ಗಳಿವೆ. ಅವು ದಾರಿದೀಪ ಜನರಿಗೆ ದಾರಿಯನ್ನು ತೋರಿಸೋದು, ಸರಿಯಾದ ದಾರಿಯನ್ನು ತೋರಿಸೋದು ಬಿಟ್ಟು ದಾರಿಯಲ್ಲೇ ಕತ್ತಲೆಯನ್ನು ಮಾಡುವಂಥ ಅಥವಾ ಅಜ್ಞಾನವನ್ನು ತುಂಬುವಂಥ ಅಥವಾ ಜನರಲ್ಲಿ ಗೊಂದಲವನ್ನು ಉಂಟು ಮಾಡುವಂಥ ಕೆಲಸಕ್ಕೆ ಕೈ ಹಾಕಿರುವಂಥ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳಿವೆ. ಅವುಗಳು ಏನು ಮಾಡ್ತಾ ಇದ್ದಾವೆ ಅಂದರೆ ನಿತ್ಯವಾಗಿ ಒಂದು ಕಾಯಕವನ್ನು ಮಾಡ್ಕೊಂಡಿದ್ದಾರೆ. ಏನು ಅಂದರೆ ಬಸವಣ್ಣನವರ ವಿಚಾರಗಳಿಗೆ ಮಸಿಯನ್ನು ಬೆಳೆಯುವಂಥ ಕೆಲಸಕ್ಕೆ ಅವರು ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇಂಥ ಪ್ರಯತ್ನಗಳು ಯಾವುದೇ ಕಾಲದಿಂದನೂ ನಡ್ಕೊಂಡು ಬರ್ತಾ ಇದ್ದರೂ ಕೂಡ ಯಾವುದೇ ಫಲ ಕೊಟ್ಟಿಲ್ಲ. ಅದು ಮುಂದೆನೂ ಕೂಡ ಫಲ ಕೊಡೋ ಸಾಧ್ಯತೆ ಇಲ್ಲ. ಆದರೆ ತುಂಬ ಒಂದು ಭ್ರಮೆಯಲ್ಲಿ ಬಿದ್ದು ಶರಣರ ತತ್ವಗಳನ್ನು, ವಿಚಾರಗಳನ್ನು ಕತ್ತಲೆಗೆ ದೂಡಬೇಕು ಅನ್ನೋವಂಥ ಮನಸ್ಥಿತಿಯನ್ನು ಇಟ್ಕೊಂಡಂಥ ವಿಕೃತ ಮನಸ್ಸಿನ ಜನರು ಇಂಥ ಚಾನಲ್ಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇರಲಿ, ಆ ವಿಚಾರಗಳಲ್ಲಿ ಏನು ಹೇಳ್ತಾರೆ ಅಂದರೆ, ವಚನಗಳು ಸ್ವಂತದ್ದಲ್ಲ, ಶರಣರ ಸ್ವಂತದ್ದಲ್ಲ, ಅವು ವೇದಗಳ ಕಾಪಿ, ನಕಲು. ಅಲ್ಲಿಂದ ತಗೊಂಡು ಬಂದು ಇಲ್ಲಿ ಕನ್ನಡದಲ್ಲಿ ಬರೆದ್ರು, ಭಾಷಾಂತರವನ್ನು ಮಾಡಿದರು ಅಷ್ಟೇ ಅನ್ನೋವಂಥ ವಿಚಾರವನ್ನು ಹೇಳ್ತಾರೆ. ಆಮೇಲೆ ಎಲ್ಲೂ ಕೂಡ ಬಹುದೇವತೋಪಾಸನೆಯನ್ನು ಶರಣರು ಟೀಕೆ ಮಾಡಿಲ್ಲ ಅಥವಾ ಖಂಡಿಸಲಿಲ್ಲ ಅಂತ ಹೇಳುವಂಥದ್ದು. ಕರ್ಮ ಸಿದ್ಧಾಂತವನ್ನು ಶರಣರು ಒಪ್ಪಿದ್ರು ಅನ್ನುವಂಥ ವಿಚಾರ. ಹೀಗೆ ಹಲವಾರು ಗೊಂದಲಕಾರಿ ಹೇಳಿಕೆಗಳನ್ನು ಅವರು ತಮ್ಮ ವಿಚಾರಗಳಲ್ಲಿ ಹೇಳ್ತಾ ತಾವು ಗಲಿಬಿಲಿಗೊಂಡಿರೋದ್ರ ಜೊತೆಗೆ ಜನತೆಯನ್ನು ಗಲಿಬಿಲಿಗೊಳಿಸ್ತಾ ಇದ್ದಾರೆ. ಆದರೆ ಒಂದು ಸ್ಪಷ್ಟ, ನಾನು ಆ ಒಂದು ನಿಟ್ಟಿನಲ್ಲಿ ಈ ವಚನಗಳು ಏನು ಹೇಳ್ತಾ ಇದೆ, ನಿಜವಾಗಿ ಅವ್ರು ಹೇಳ್ತಾ ಇರೋದು ನಿಜಾನ? ಯಾಕೆಂತಂದರೆ ಈಗ ಜನಸಾಮಾನ್ಯರಿಗೆ ಎಲ್ಲರೂ ಕೂಡ ವಚನಗಳನ್ನ ಓದೋಕ್ಕಾಗಿರೋದಿಲ್ಲ ಅಥವಾ ಓದಿದರೂ ಕೂಡ ಅರ್ಥನೂ ಆಗಿರೋದಿಲ್ಲ ತುಂಬ ಜನಕ್ಕೆ. ಅವಾಗ ಏನನ್ಸುತ್ತೆ, ಇದಕ್ಕೆ ಪರ್ಯಾಯವಾಗಿ ಅವ್ರು ಹೇಳಿದ್ದಕ್ಕೆ ಒಂದು ವಿಚಾರವನ್ನು, ಸ್ಪಷ್ಟನೆಯನ್ನು ಬೇರೆಯವ್ರು ಕೊಡಲಿಲ್ಲ ಅಂತಂದರೆ ಏನಾಗುತ್ತೆ, ಹೌದು ಅವ್ರು ಹೇಳ್ತಿರೋದೇ ನಿಜ ಅಂತ ಅನಿಸ್ಬಿಡುತ್ತೆ. ಅವಾಗ ಲಿಂಗಾಯತ ಧರ್ಮದಲ್ಲಿ ಇವೆಲ್ಲ ಇತ್ತೇನೋ, ಬಹುದೇವತೋಪಾಸನೆ, ಕರ್ಮ ಸಿದ್ಧಾಂತ, ಸ್ವರ್ಗ ನರಕ, ಮೂರ್ತಿ ಪೂಜೆ ಇವೆಲ್ಲ ಇತ್ತೇನೋ, ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಅನ್ನೋ ಒಂದು ಭಾವನೆ ಜನಸಾಮಾನ್ಯರಲ್ಲಿ ಬರೋದು ಸರ್ವೇ ಸಾಮಾನ್ಯ. ಅದಕ್ಕೋಸ್ಕರ ಆ ಸ್ಪಷ್ಟನೆಯನ್ನು ಕೊಡೋದಕ್ಕೋಸ್ಕರ ಈ ವಾಹಿನಿಯ ಮುಖಾಂತರ ನಾನು ದಿನ ಒಂದೊಂದು ವಚನವನ್ನು ತೆಗೆದುಕೊಂಡು ಒಂದೊಂದು ಸಂಚಿಕೆಯಲ್ಲಿ ಒಂದೊಂದೇ ವಚನವನ್ನು, ಯಾವ ವಚನಗಳಲ್ಲಿ ವೇದ, ಉಪನಿಷತ್ತು ಅಥವಾ ಇನ್ಯಾವುದೋ ಇವಿರ್ಬೋದು, ಮೂರ್ತಿ ಪೂಜೆಯನ್ನು, ಬಹುದೇವತಾ ಉಪಾಸನೆಯನ್ನು ಹೇಳಿರುವಂಥ ಅದರ ಬಗ್ಗೆ ಏನು ಹೇಳಿದ್ದಾರೆ ಶರಣರು ಅಂತ ಅವರದೇ ವಚನಗಳ ಮುಖಾಂತರ ನಾವು ಅರಿಯುವ ಪ್ರಯತ್ನವನ್ನು ಮಾಡೋಣ. ತಾವು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ, ಈಗ ಒಂದು ವಚನ ಈ ರೀತಿ ಇದೆ. ಇದು ಅಲ್ಲಮ ಪ್ರಭುದೇವರ ವಚನ, 794ನೇ ವಚನ. ಅಯ್ಯ ನಿರಾಳ ನಿಶೂನ್ಯ ಪರಮ ಭಕ್ತ ಜಂಗಮ ತಾನಾಗಲರಿಯದೆ ಬರಿದೇ ಅಹಂಕರಿಸಿ ಮುಂದುಗೊಂಡು 3 ಮಲಗಳ ಸ್ವೀಕರಿಸಿ ನಾವೇ ಭಕ್ತ ಜಂಗಮವೆಂದು ನುಡಿವ ಕರ್ಮಕಾಂಡಿಗಳು ಕಾಶಿ, ಕೇದಾರ, ಶ್ರೀಶೈಲ, ಗಯಾ, ಪ್ರಯಾಗ, ಶಿವಗಂಗೆ, ಕಂಚಿ, ಕಾಳಹಸ್ತಿ, ಪಂಪಾಕ್ಷೇತ್ರ, ವೀರಣ್ಣ, ಬಸವಣ್ಣ, ಕಲ್ಲಣ್ಣ, ಮಲ್ಲಣ್ಣ, ಕಂಥೆ, ಕಮಂಡಲ, ಗದ್ದಿಗೆ, ಪಾವುಗೆ, ಭಸ್ಮ, ಘಂಟಿಕೆ, ಪುರಾಣ, ದಂಡಾಗ್ರ, ಗಿಳಿಲು, ಶಂಖ, ತಿಥಿ, ವಾರ, ನಕ್ಷತ್ರ, ಹುಣ್ಣಿಮೆ, ಅಮಾವಾಸ್ಯೆ, ಸೂರ್ಯ, ಚಂದ್ರ, ಅಗ್ನಿ, ದೀಪಾರತಿ, ಗಂಗೆ, ಗೌರಿ, ವಿಘ್ನೇಶ್ವರ ಮೊದಲಾದವು ಇವೆಲ್ಲವನ್ನು ದೈವಗಳೆಂದು ಕಲ್ಲು, ಮಣ್ಣು, ಮರದಿಂದ ರಚಿಸಿ ಸಂಧಿ ಗೊಂದಿ ಮಾಡು ಜಗಲಿಯ ಮೇಲಿಟ್ಟು ಅದರ ತೊಳೆದ ನೀರು ಎಂಜಲವ ತಿಂಬುವರ ದೇವಭಕ್ತರೆನಬಹುದೇ. ಇಂತಪ್ಪ ಅನಾಚಾರಿ ಶ್ವಪಚರ ಭಕ್ತ ಜಂಗಮ ದೇವರೆಂದು ಪೂಜಿಸಲಾಗದು. ಕ್ರಿಯಾಜ್ಞಾನ ವೈರಾಗ್ಯ ಸದ್ಭಕ್ತಿಯುಳ್ಳ ಸದ್ಭಕ್ತ ಶಿವಶರಣನ ಪೂಜಿಸಿ ಪಾದೋದಕ ಪ್ರಸಾದವ ಕೊಂಡಡೆ ಭವಪಾಶ ಕರ್ಮಗಳು ಮಾಣ್ಬವು ಕಾಣ ಗುಹೇಶ್ವರ ಲಿಂಗದಲ್ಲಿ ಚನ್ನಬಸವಣ್ಣ ಅಂತ ಅಲ್ಲಮ ಪ್ರಭುದೇವರ ಒಂದು ವಚನ. ಈ ವಚನದಲ್ಲಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅಂದರೆ, ಅಯ್ಯ ನಿರಾಳ ನಿಶೂನ್ಯ, ಇದು ನಿರಾಳ ನಿಶೂನ್ಯ ಅಂತನ್ನೋದು ಯಾವುದನ್ನು ಹೇಳ್ತಾ ಇದೆ?
ಸೃಷ್ಟಿಗೆ ಕಾರಣೀಭೂತವಾದಂಥ ಪರಾತ್ಪರ ಚೈತನ್ಯ ಅಂತ ಏನು ಕರಿತೀವಿ ಅಥವಾ ದೇವರು, ಸರಳವಾಗಿ ಹೇಳಬೇಕು ಅಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ. ಅದು ನಿರಾಳ, ಯಾವುದಕ್ಕೂ ಒಳಗಾಗೋದಿಲ್ಲ, ಯಾವ ಗೊಂದಲಗಳಿಗೂ ಯಾವುದೋ ಇದಕ್ಕೂ ಒಳಗಾಗದೇ ಇರುವಂಥ ಚೈತನ್ಯ ನಿರಾಳ, ನಿಶೂನ್ಯ. ಶೂನ್ಯ ತತ್ವಕ್ಕೂ ಮೊದಲು ಇರುವಂಥದ್ದು ನಿಶೂನ್ಯ ಹೇಳ್ತಾರೆ. ಪರಮಭಕ್ತ ಜಂಗಮ ತಾನಾಗಲರಿಯದೆ. ಒಬ್ಬ ವ್ಯಕ್ತಿ ಯಾವ ರೀತಿ ಆಗಬೇಕಂತೆ ಅಂದರೆ, ಸಾಧಕ ಜೀವಿ ಪರಮ ಭಕ್ತ ಜಂಗಮ ತಾನಾಗಲರಿಯದೆ, ಆ ರೀತಿ ಆ ಸ್ವರೂಪವನ್ನು ತಾನು ಅಳವಡಿಸಿಕೊಳ್ಬೇಕು ಅಂತ. ನಿರಾಳತೆ ನಿಶೂನ್ಯತೆಯನ್ನು ತಾನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಅದು ತಾನಾಗಲರಿಯದೆ ಮುಂದೆ ಹೇಳ್ತಾರೆ, ಬರಿದೇ ಅಹಂಕರಿಸಿ ಅಹಂಕಾರದಿಂದ ಮುಂದುಗೊಂಡು ಹೇಳ್ತಾರೆ. 3 ಮಲಗಳ ಸ್ವೀಕರಿಸಿ. 3 ಮಲಗಳು ಅಂತ ಕಾರ್ಮಿಕ ಮಲ, ಮಾಯಾಮಲ, ಆಣವ ಮಲ ಅಂಥೇಳಿ ಸ್ಥೂಲತನು, ಸೂಕ್ಷ್ಮತನು, ಕಾರಣತನುವಿಗೆ ಸಂಬಂಧಪಟ್ಟಂಥ 3 ಕೊಳೆಗಳು. ಅದಕ್ಕೆ 3 ಮಲಗಳು ಅಂತ ಕರೀತಾರೆ. ಆ 3 ಮಲಗಳನ್ನು ಸ್ವೀಕರಿಸಿ, ಅಂದರೆ ಅವುಗಳನ್ನು ಒಳಗೊಂಡು ಅಂಥ ಕರ್ಮಗಳನ್ನು, ಕ್ರಿಯೆಗಳನ್ನು ಮಾಡ್ತಾ ನಾವೇ ಭಕ್ತ ಜಂಗಮವೆಂದು ಮಾಡ್ತಾ ಇರುವುದು ಈ ಮಲತ್ರಯಗಳ ಕೆಲಸ. ಆದರೆ ನಾವೇ ಭಕ್ತ ಜಂಗಮವೆಂದು, ನಮ್ಮಂಥ ಭಕ್ತರು ಯಾರೂ ಇಲ್ಲ, ನಮ್ಮಂಥ ಜಂಗಮರು ಯಾರೂ ಇಲ್ಲ ಅಂತ ಹೇಳಿ ನುಡಿಯುವ ಕರ್ಮಕಾಂಡಿಗಳು ಅಂತ ಹೇಳ್ತಾರೆ. ಇವರಿಗೆ ಕರ್ಮಕಾಂಡಿಗಳು ಅಂತ ಅಲ್ಲಮ ಪ್ರಭುದೇವರು ಕರೀತಾರೆ. ಯಾಕೆ ಅಂತ ಮುಂದೆ ಉದಾಹರಣೆಯನ್ನು ಕೊಡ್ತಾ ಹೋಗ್ತಾರೆ. ಬಹಳ ಅದ್ಭುತವಾಗಿದೆ. ಕಾಶಿ, ಕೇದಾರ, ಶ್ರೀಶೈಲ, ಗಯಾ, ಪ್ರಯಾಗ, ಶಿವಗಂಗೆ, ಕಾಂಚಿ, ಕಾಳಹಸ್ತಿ, ಪಂಪಾಕ್ಷೇತ್ರ, ವೀರಣ್ ಅಂತ ಇವೆಲ್ಲವೂ ಕೂಡ ಕ್ಷೇತ್ರಗಳ ಹೆಸರು. ಇಂಥ ಪವಿತ್ರ ಕ್ಷೇತ್ರಗಳು ಅಂತ ತಿಳಿದುಕೊಂಡು ಭ್ರಮೆಯಿಂದ ಭ್ರಮಿಸಿ ಮುಂದೆ ದೇವರ ಹೆಸರುಗಳು ಹೇಳ್ತಾರೆ. ವೀರಣ್ಣ, ಬಸವಣ್ಣ, ಕಲ್ಲಣ್ಣ, ಮಲ್ಲಣ್ಣ, ಕಂಥೆ, ಕಮಂಡಲ, ಇವು ವೀರಣ್ಣ, ಬಸವಣ್ಣ, ಕಲ್ಲಣ್ಣ, ಮಲ್ಲಣ್ಣ ಇಂಥವುಗಳನ್ನ ದೇವರು ಅಂತ ತಿಳ್ಕೊಂಡು ಕಂಥೆ, ಕಮಂಡಲ, ಗದ್ದಿಗೆ, ಪಾವುಗೆ, ಭಸ್ಮ, ಗಂಟಿಕೆ, ಪುರಾಣ ಇವೆಲ್ಲವನ್ನು ಈ ರೀತಿಯಾಗಿ ಮಾಡಿಕೊಂಡು ಪುರಾಣ, ದಂಡಾಗ್ರ, ಗಿಳಿಲು, ಶಂಖ ಇವೆಲ್ಲವನ್ನು ಹೆಗಲ ಮೇಲೆ ಹೊತ್ಕೊಂಡು ಹೋಗೋಂಥದ್ದು ನೋಡ್ತೀವಿ. ಕೆಲವರು ದಂಡಾಗ್ರವನ್ನು ಒಂದು ಕೋಲನ್ನ ಇಟ್ಕೊಂಡು ಹೋಗ್ತಾರೆ, ಕೆಲವರು ಬಾವುಟವನ್ನು ಇಟ್ಕೊಂಡು ಹೋಗ್ತಾರೆ, ಎಂತೆಂಥದ್ದು ಕೆಲವ್ರ ಕೈಯಲ್ಲಿ ಎಂಥದ್ದು ಚೊಂಬು ಹಿಡ್ಕೊಂಡು ಹೋಗ್ತಾರೆ, ಎಂಥದ್ದು ಅದಕ್ಕೇನೋ ಒಂದು ಹೇಳ್ತಾರೆ. ಆ ರೀತಿಯಾದಂಥ ಇದನ್ನು ಇಟ್ಕೊಂಡು ಹೋಗ್ತಾರೆ. ಈ ರೀತಿಯಾಗಿ ಮಾಡ್ತಾ ತಿಥಿ, ವಾರ, ನಕ್ಷತ್ರ, ಹುಣ್ಣಿಮೆ, ಅಮಾವಾಸ್ಯೆ ಇವುಗಳಲ್ಲಿ ನಂಬಿಕೆಯನ್ನು ಇಟ್ಕೊಂಡು ಸೂರ್ಯ, ಚಂದ್ರ, ಅಗ್ನಿ, ದೀಪಾರತಿ, ಗಂಗೆ, ಗೌರಿ, ವಿಘ್ನೇಶ್ವರ ಇವರೆಲ್ಲ ದೇವರುಗಳು. ಸೂರ್ಯ, ಚಂದ್ರ, ಅಗ್ನಿ, ದೀಪಾರತಿ, ಗಂಗೆ, ಗೌರಿ. ಗಂಗೆಗೆ ಆರತಿ ಮಾಡ್ತಾರಲ್ಲ, ದೀಪಾರತಿ ಅಂತೇಳಿ, ಗಂಗಾರತಿ ಅಂತೇಳಿ. ತುಂಗೆಗೂ ಇಲ್ಲೂ ಮಾಡಿದರು, ತುಂಗಾರತಿ ಅಂತೇಳಿ, ವಿಚಿತ್ರ ಜನ. ಹಾಗೆ ಮಾಡಿ ಇಲ್ಲಿ ಹೇಳ್ತಾರೆ, ವಿಘ್ನೇಶ್ವರ ಮೊದಲಾದವು ಇವು ದೈವಗಳೆಂದು, ಇವೆಲ್ಲವುಗಳನ್ನು ದೈವಗಳೆಂದು ಕಲ್ಲು, ಮಣ್ಣು, ಮರದಿಂದ ರಚಿಸಿ. ಯಾವುದರಿಂದ ರಚನೆ ಮಾಡಿದಾರಂತೆ? ಕಲ್ಲು, ಮಣ್ಣು, ಮರಗಳಿಂದ ರಚನೆ ಮಾಡಿ ಸಂಧಿ, ಗೊಂದಿ, ಮಾಡು, ಜಗಲಿಯ ಮೇಲಿಟ್ಟು, ಎಲ್ಲೆಲ್ಲಿಡ್ತಾರೆ ಅವುಗಳನ್ನ, ಮೂರ್ತಿಗಳನ್ನ ಮಾಡಿ ಇಲ್ಲೆಲ್ಲ ಇಟ್ಟುಬಿಟ್ಟು ಅದರ ತೊಳೆದ ನೀರು ಎಂಜಲ ತಿಂಬುವರ, ಅದನ್ನು ತೊಳೆದು ಅದರದ ಒಂದು ಪ್ರಸಾದ ಅಂತ ತಿನ್ನುವಂಥವ್ರನ್ನ ದೇವಭಕ್ತರೆನ್ನಬಹುದೇ ಅಂತ ಪ್ರಭುದೇವರು ಕೇಳ್ತಾ ಇದ್ದಾರೆ. ಯಾವ ದೇವಭಕ್ತರು? ನಿರಾಳ ನಿಶೂನ್ಯ ಚೈತನ್ಯದ ಭಕ್ತರು ಅಂತ ಇವರನ್ನ ಕರಿಬಹುದೇ ಅಂತ ಕೇಳ್ತಾ ಇದ್ದಾರೆ ಅಲ್ಲಮ ಪ್ರಭುಗಳು. ಮುಂದೆ ಹೇಳ್ತಾರೆ, ಯಾವುದು ವಿಚಾರ ಹೇಳ್ತಾರೆ? ನಿರಾಭಾರಿ. ಇಲ್ಲೊಂದು ಪದವನ್ನು ಸೇರಿಸ್ಬಿಟ್ಟಿದ್ದಾರೆ. ಇದು ಕೂಡ ಒಂದು ಆ ನಂತರದಲ್ಲಿ ಸೇರಿಸಿರೋ ಪದ ಯಾವುದು? ವೀರಶೈವಾಚಾರ ಕ್ರಿಯಾಜ್ಞಾನ ಅಂತ. ಅಲ್ಲಿರುವುದು ಕ್ರಿಯಾಜ್ಞಾನ, ವೈರಾಗ್ಯ, ಸದ್ಭಕ್ತಿಯುಳ್ಳ ಅಂತ. ಇವ್ರೇನು ಮಾಡಿದ್ರು? ಅಲ್ಲಿಗೆ ನಿರಾಭಾರಿ ವೀರಶೈವ ಅಂತ ಅದನ್ನು ಪ್ರಕ್ಷಿಪ್ತಗೊಳಿಸ್ಬಿಟ್ರು. ಇಡೀ ವಚನನ, ಎಂಥ ಅದ್ಭುತವಾದ ವಚನವನ್ನು ಇಲ್ಲಿ ಪ್ರಕ್ಷಿಪ್ತಗೊಳಿಸ್ಬಿಟ್ರು. ಕ್ರಿಯಾಜ್ಞಾನ, ವೈರಾಗ್ಯ, ಸದ್ಭಕ್ತಿಯುಳ್ಳ ಸದ್ಭಕ್ತ ಶಿವಶರಣನ ಪೂಜಿಸಿ. ಏನು ಮಾಡಬೇಕಂತೆ? ಕ್ರಿಯಾ, ಜ್ಞಾನ, ವೈರಾಗ್ಯ, ಸದ್ಭಕ್ತಿಯುಳ್ಳ ಶಿವಶರಣನ ಪೂಜಿಸಿ. ಅಂದರೆ ಅವನ ಪಾದಪೂಜೆ ಮಾಡಬೇಕು ಅಂತಲ್ಲ, ಅವನೊಡನೆ ಇದ್ದುಕೊಂಡು ಅವನ ಆ ಪ್ರಸಾದವ ಕೊಂಡಡೆ, ಪಾದೋದಕ ಪ್ರಸಾದವ ಕೊಳ್ಳುವುದು ಅಂತಂದರೆ ಅವನೊಡನೆ ಜ್ಞಾನವನ್ನು ಪಡೆದು, ಅವನಿಂದ ಜ್ಞಾನವನ್ನು ಪಡೆದು ಆಗ ಆ ರೀತಿಯಾಗಿ ನಡೆದುಕೊಂಡರೆ ಭವಪಾಶ ಕರ್ಮಗಳು ಮಾಣುಬವು. ಭವಪಾಶ ಕರ್ಮಗಳು ನಮಗೆ ಅಂಟೋದಿಲ್ಲ, ತಗುಲೋದಿಲ್ಲ ಅಂತ ಅಲ್ಲಮ ಪ್ರಭುದೇವರು ಸ್ಪಷ್ಟವಾಗಿ ಇಲ್ಲಿ ಚನ್ನಬಸವಣ್ಣನವರ ಜೊತೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಅದರ ಪ್ರಕಾರ, ಈ ವಚನದ ಪ್ರಕಾರ ಇಲ್ಲಿ ಕ್ಷೇತ್ರ ಮಹಿಮೆಯನ್ನು ಕಿತ್ತಾಕ್ತಾ ಇದ್ದಾರೆ. ಈ ವಚನದಲ್ಲಿ
ಕಾಶಿ, ಕೇದಾರ, ಶ್ರೀಶೈಲ, ಗಯಾ, ಪ್ರಯಾಗ, ಶಿವಗಂಗೆ, ಅದು ಇದು ಅಂತ ಈ ಕ್ಷೇತ್ರಗಳು ಹಿರಿದು ಬೇರೆ ಕ್ಷೇತ್ರಗಳು ಕಿರಿದು ಅನ್ನುವ ಕ್ಷೇತ್ರ ಮಹಿಮೆಯನ್ನು ಕಿತ್ತಾಕ್ತಾರೆ. ಆ ದೇವರು ಈ ದೇವರು ಅಂತೇಳಿ ನಂಬಿಕೆ ಇದೆಯಲ್ಲ, ಯಾವುದು ಸೂರ್ಯ, ಚಂದ್ರ, ಅಗ್ನಿ, ದೀಪ, ಗಂಗೆ, ಗೌರಿ, ವಿಘ್ನೇಶ್ವರ, ಇವೆಲ್ಲವುಗಳನ್ನ ದೇವರು ಅಂತೇಳಿ ಮೂರ್ತಿ ಮಾಡಿ ಕಲ್ಲು ಮಣ್ಣು ಇಟ್ಟು ಮರಗಳಿಂದ ರಚನೆ ಮಾಡುವುದು, ಇದನ್ನು ಕೂಡ ತೆಗೆದುಹಾಕಿದ್ದಾರೆ ಪ್ರಭುದೇವರು. ಮತ್ತು ಅದನ್ನು ಎಲ್ಲಿಟ್ಟು ಜಗಲಿ ಮೇಲೆ ಇಟ್ಟಿದ್ನೆಲ್ಲ ತೆಗೀರಿ ಅಂತ ಹೇಳ್ತಾರೆ ಅಂತೇಳಿ ಟೀಕೆ ಮಾಡ್ತಾ ಇದ್ದಾರಲ್ಲ ಯಾರು ಕೆಲವರು ವೀರಶೈವವಾದಿಗಳು, ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಏನಂತ, ಈ ರೀತಿ ಮಾಡುವಂಥ ಜಗಲಿ ಮೇಲೆ ಇಟ್ಕೊಂಡು ಪೂಜೆ ಮಾಡಿ ಅದರ ನೀರನ್ನು ಕುಡಿಯುವಂಥವ್ರು ಭಕ್ತರೆನ್ನಬಹುದೇ, ಜಂಗಮರೆನ್ನಬಹುದೇ ಅಂತೇಳಿ ಅಲ್ಲಮ ಪ್ರಭುದೇವರು ತಮ್ಮ ವಚನದಲ್ಲಿ ಸ್ಪಷ್ಟವಾಗಿ ನಿರಾಕರಣೆಯನ್ನು ಮಾಡ್ತಾ ಇದ್ದಾರೆ. ಇದರ ಮೂಲಕ ನಮಗೆ ಏನು ಅರಿವಾಗ್ತಾ ಇದೆ ಅಂತಂದರೆ, ಅವರು ಹೇಳ್ತಾ ಇದ್ದಾರೆ ವಚನಗಳೆಲ್ಲವೂ ಕೂಡ ವೇದಗಳಿಂದ ಬಂದಿರೋದು ಅಂತ. ವೇದಗಳು ಬಹುದೇವತೋಪಾಸನೆಯನ್ನು ಒಪ್ಪಿದ್ರೆ, ಯಾಕೆಂದರೆ ಕೋಟ್ಯಾಂತರ ದೇವರುಗಳನ್ನ ಪೂಜೆ ಮಾಡಿದಾರಲ್ಲ, ಹಾಗಾಗಿ ಇಲ್ಲಿ ಅಂಥ ಬಹುದೇವತೋಪಾಸನೆ ಇಲ್ಲ. ಇಲ್ಲಿ ಏಕಲಿಂಗ ನಿಷ್ಠೆ, ಇಷ್ಟಲಿಂಗ ನಿಷ್ಠೆ, ಅದನ್ನು ಬಿಟ್ಟು ಮತ್ತೆ ಬೇರೆ ಯಾವುದೂ ಕೂಡ ಇಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ಸ್ವರ್ಗ ನರಕಗಳ ಕಲ್ಪನೆ ಅಂತೂ ಇಲ್ಲವೇ ಇಲ್ಲ. ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ, ಇದು ಬಸವ ಸಿದ್ಧಾಂತ. ಹಾಗೆ ಶರಣರ ವಚನಗಳಲ್ಲಿ ಪ್ರತಿಯೊಂದರಲ್ಲಿಯೂ ಕೂಡ ಇವು ಸ್ವಯಂ ಜ್ಞಾನದ, ಸ್ವಯಂ ಸ್ಫೂರ್ತಿಯ, ಆತ್ಮರತಿಯ, ತನ್ನ ಒಳಗಿನಿಂದ ಸ್ಫುರಣವಾದಂಥ ವಚನಗಳು. ಹಾಗಿದ್ದ ಮಾತ್ರಕ್ಕೆ ಕೆಲವೊಂದು ಪದಗಳು ಅಲ್ಲಿಂದ ಬಂದಿದೆಯಲ್ಲ ಇಲ್ಲಿಗೆ, ಅಲ್ಲಿರೋದು ಇಲ್ಲೇ ಇದೆಯಲ್ಲ ಅಂತಂದರೆ, ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಮಾಡಿದ್ದೆ, ಯಾವುದೇ ಆಗಲಿ ಸತ್ಯ, ಬೆಳಕು, ಸೂರ್ಯ ಎಲ್ಲರಿಗೂ ಸೂರ್ಯನಾಗಿ ಕಾಣುತ್ತೆ ಹೊರತು ಒಬ್ಬನಿಗೆ ಸೂರ್ಯನಾಗಿ ಕಂಡು ಇನ್ನೊಬ್ಬನಿಗೆ ಇನ್ನೊಂದು ಥರ ಕಾಣೋದಿಲ್ಲ. ಹಾಗೆ ಆ ಸತ್ಯ ಬಸವಣ್ಣನವರಿಗೆ ಕಂಡಂಥ ಸತ್ಯ ಕೆಲವೊಂದು ವಿಚಾರಗಳು ವೇದಗಳಲ್ಲೂ ಇರಬಹುದು. ಹಾಗಂತ ಮಾತ್ರಕ್ಕೆ ಅಲ್ಲಿದೆ ಅಂತ ಮಾತ್ರಕ್ಕೆ ಬಸವಣ್ಣವರು ಉಪಯೋಗಿಸಬಾರ್ದು ಅಂತ ಅಲ್ಲ, ಅಥವಾ ಬಸವಣ್ಣನವರು ಆ ಶಬ್ದವನ್ನು ಉಪಯೋಗಿಸಿದ್ದಾರೆ ಅಂತ ಮಾತ್ರಕ್ಕೆ ಅದು ವೇದಗಳಿಂದ ಕಾಪಿ ಮಾಡಿದ್ದಾರೆ ಅಂತ ಅಲ್ಲ. ಇದು ಸ್ವಯಂ ಜ್ಞಾನ, ಸ್ವಯಂ ಪ್ರಭೆ, ಸ್ವಯಂ ಅರಿವಿನಿಂದ ಬಂದಂಥ ವಿಚಾರಗಳಾಗಿವೆ. ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಒಬ್ಬ ವ್ಯಕ್ತಿ ಕುವೆಂಪು ಅವರ ಉದಾಹರಣೆಯನ್ನು ಕೊಟ್ಟಿದ್ದೆ, ಬಸವಣ್ಣವರ ಬಸವಣ್ಣವರ ಉದಾಹರಣೆಯನ್ನು ಕೊಟ್ಟಿದ್ದೆ. ಈಗ ಕುವೆಂಪುರವರು ಅಂಥ ಸಾಹಿತ್ಯವನ್ನು ಬರೆದಿದ್ದಾರೆ, ಅದ್ಭುತವಾದ ಸಾಹಿತ್ಯಗಳನ್ನ ಬರೆದಿದ್ದಾರೆ. ಅದರಲ್ಲಿರುವಂಥ ಯಾವ ಪದಗಳು ಕೂಡ, ಎಲ್ಲ ಪದಗಳು ಕನ್ನಡ ಸಾಹಿತ್ಯದಲ್ಲಿ ಇದ್ದಂಥ ಪದಗಳು. ಆ ಇದ್ದಂಥ ಪದಗಳನ್ನು ಬಳಸಿಕೊಂಡು ಕುವೆಂಪುರವರು ತಮ್ಮ ಭಾವಕ್ಕೆ ಸರಿಯಾಗಿ, ತಮ್ಮ ಜ್ಞಾನಕ್ಕೆ, ತಮ್ಮ ಅರಿವಿನ ವಿಸ್ತಾರಕ್ಕೆ ತಕ್ಕಂತೆ ಪದಗಳನ್ನು ಬಳಸಿಕೊಂಡು ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಶ್ರೀರಾಮಾಯಣ ದರ್ಶನಂ ಅಂತಾಗಿದೆ. ಇನ್ನು ಎಷ್ಟೋ ಪದ್ಯಗಳನ್ನ ಬರ್ತಾರೆ, ಕವನಗಳನ್ನ ಬರ್ತಾರೆ, ಕಾದಂಬರಿಗಳನ್ನ ಬರೀತಾರೆ. ಇವೆಲ್ಲವನ್ನು ಬರೆದಾಗ ಅದರಲ್ಲಿರ್ತಕ್ಕಂಥ ಪದಗಳೇನಿದೆ, ಪದಗಳು ಕನ್ನಡ ಸಾಹಿತ್ಯದಲ್ಲಿ ಎಲ್ಲರೂ ಬಳಸ್ಕೊಂಡಿರೋಂಥ ಪದಗಳೇ. ಆದರೆ ಆ ಪದಗಳನ್ನು ಬಳಸಿರುವ ಭಾವ ಮಾತ್ರ ಕುವೆಂಪುರವರದು ಅಲ್ವಾ. ಹಾಗಾಗಿ ಅದು ಕುವೆಂಪುರವರ ಸಾಹಿತ್ಯ ಅಂತಾಗುತ್ತೆ. ಹಾಗಾಗಿ ಇಲ್ಲಿ ಶರಣರು ಅಥವಾ ಬಸವಣ್ಣನವರು ಬಳಸಿರುವಂಥ ಪದಗಳು, ಉದಾಹರಣೆಗೆ ಶಿವ ಅಂತ ಇರ್ಬೋದು, ಲಿಂಗ ಅಂತ ಇರ್ಬೋದು, ಈ ರೀತಿಯಾದಂಥ ಪದಗಳು ಹಿಂದೆ ಇತ್ತು ಅಂತ ಅಂದ ಮಾತ್ರಕ್ಕೆ ಮತ್ತೆ ಹಿಂದೆ ಇರಬಾರ್ದು ಅಂತನೂ ಇಲ್ಲ. ಹಿಂದೆ ಪದಗಳು ಇದ್ದು, ಕನ್ನಡ ಸಾಹಿತ್ಯದಲ್ಲಿ ಆ ಪದಗಳು ಇದ್ದು, ಭಾರತೀಯ ಸಂಸ್ಕೃತಿಯಲ್ಲಿ ಆ ಪದಗಳು ಇದ್ದು, ಆ ಇದ್ದಂಥ ಪದಗಳನ್ನು ಉಪಯೋಗಿಸ್ಕೊಂಡು ಆ ಪದಗಳನ್ನು ತಮ್ಮ ಭಾವಕ್ಕೆ ತಕ್ಕಂತೆ ಯಾವಾಗ ಅದನ್ನು ರಚನೆ ಮಾಡ್ತಾರೆ, ಜೋಡಿಸ್ತಾರೆ, ಆಗ ಅದು ಅವರ ಸಾಹಿತ್ಯ ಆಗುತ್ತೆ, ಅವರ ವಿಚಾರಧಾರೆ ಆಗುತ್ತೆ. ಇಲ್ಲದಿದ್ದರೆ ಈ ರೀತಿಯಾಗಿ ಕನ್ಫ್ಯೂಷನ್ ಮಾಡಿಕೊಂಡು ಜನರಿಗೆ ದಾರಿ ತಪ್ಪಿಸುವಂಥ ಕ್ರಿಯೆಯನ್ನು ಮಾಡ್ತಾರೆ ಕೆಲವರು. ಹಾಗಾಗಿ ಶರಣರ ಸಾಹಿತ್ಯ, ಶರಣರ ಒಂದು ಸಿದ್ಧಾಂತ ಯಾವುದೇ ಒಂದು ತಮ್ಮ ಪೂರ್ವದಲ್ಲಿದ್ದಂಥ ವಿಚಾರಗಳಿಂದ, ಸಾಹಿತ್ಯಗಳಿಂದ ಕಾಪಿ ಮಾಡಿದಂಥ, ನಕಲು ಮಾಡಿದಂಥ ಸಾಹಿತ್ಯ ಅಲ್ಲ ಅನ್ನುವುದು ಈ ವಚನಗಳಿಂದ ನಮಗೆ ಸಿದ್ಧ ಆಗ್ತಾ ಇದೆ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಒಂದು ವಚನವನ್ನು ತೆಗೆದುಕೊಂಡು ತಮ್ಮ ಮುಂದೆ ಬರ್ತಾ ಇದ್ದೇನೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಶರಣು ಶರಣಾರ್ಥಿ.